ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ಆರ್ಗನೈಸೇಷನ್ ಆಫ್ ಫೈನಾನ್ಸ್ ಫಂಕ್ಷನ್ ಕಾರ್ಪೊರೇಟ್ ಸೆಟಪ್. ಕಂಪ್ನೀಸಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ, ಹೇಗಿರುತ್ತೆ, ಯಾವ ಥರ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಅದೇನು ಸಪ್ರೇಟ್ ಡಿಪಾರ್ಟ್ಮೆಂಟಾ, ಯಾರು ಹೆಡ್ ಇರ್ತಾರೆ, ಹೇಗೆ ಅದರ ಸ್ಟ್ರಕ್ಚರ್ ಹೇಗೆ ಅನ್ನೋದನ್ನು ನಾನು ಈ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಕಮ್ ಬ್ಯಾಕ್ ಟು, ಸೊ ಆ್ಯಸ್ ಐ ಸೆಡ್, ಫೈನಾನ್ಸ್ ಈಸ್ ಎ ಲೈಫ್ ಬ್ಲಡ್ ಆಫ್ ಎನಿ ಬಿಸ್ನೆಸ್. ಸೊ ಹೌ ದ ಬ್ಲಡ್ ಇಸ್ ನೆಸೆಸರಿ ಫಾರ್ ಎ ಬಾಡಿ, like that only finance is necessary for any business. Without finance they cannot survive only. Then how to manage this finance? Okay, so come back to, in this, for managing a finance, what they do, rules, what while framing this, while formulating this finance department, two rules need to be taken care. One is centralization of finance function. That means only one person or one department will be held responsible. ಒಬ್ಬ ಮಾತ್ರ ಹೆಲ್ಡ್ ರೆಸ್ಪಾನ್ಸಿಬಲ್ ಅಂತ ಅಂದರೆ ಎವ್ರಿಥಿಂಗ್, ಆಲ್ ಫೈನಾನ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಆರ್ ಆಲ್ ಫೈನಾನ್ಸ್ ರಿಲೇಟೆಡ್ ಎವ್ರಿಥಿಂಗ್ ನೀಡ್ ಟು ಬಿ ಹ್ಯಾಂಡಲ್ಡ್ ಬೈ ಓನ್ಲಿ ಒನ್ ಪರ್ಸನ್. ಅದನ್ನು ನಾವು ಸೆಂಟ್ರಲೈಸ್ಡ್ ಅಂತ ಹೇಳ್ತೀವಿ. ಡಿಸೆಂಟ್ರಲೈಸ್ಡ್ ಅಂದರೆ ಯಾರು ಬೇಕಂದ್ರೂ ಕಂಟ್ರೋಲ್ ಮಾಡೋವಂಥದ್ದು ಅಂತ. ಎಲ್ಲರೂ ಈಗ ಯಾರಿಗಾದ್ರೂ ನಾನು ಕ್ಲಾಸಲ್ಲಿ ಕ್ವಶನ್ ಕೇಳಿದಾಗ ನಾವು ಸ್ಪೆಸಿಫಿಕ್ಕಾಗಿ ನೇಮ್ ತೊಗೊಂಡ್ರೆ ಅದನ್ನು ಸೆಂಟ್ರಲೈಸ್ಡ್ ಅಂತ ಹೇಳ್ತೇವೆ. ಓಕೆ, ನಾನು ಜನರಲಾಗಿ ಕ್ವಶನ್ ಕೇಳಿದ್ರೆ ನಾವು ಡಿಸೆಂಟ್ರಲೈಸ್ಡ್ ಅಂತ ಹೇಳ್ತೇವೆ. ಸೆಂಟ್ರಲೈಸ್ಡ್ ಅಂತಂದರೆ ಓನ್ಲಿ ಒನ್ ಡಿಪಾರ್ಟ್ಮೆಂಟ್ ವಿಲ್ ಬಿ ದೇರ್ ಆ್ಯಂಡ್ ದೇ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್ ಅಂತ. ಓಕೆ, ವೈ ವಿ ನೀಡ್ ದಿಸ್ ಸೆಂಟ್ರಲೈಸೇಷನ್ ಆಫ್ ಫೈನಾನ್ಸ್ ಫಂಕ್ಷನ್ ಅಂತ. ಆ್ಯಸ್ ಐ ಸೆಡ್, ಫೈನಾನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಐ ಕೆನಾಟ್ ಸೇ ಯು ಐ ಕೆನಾಟ್ ಲೈಕ್ ಕ್ಲಾಸ್ನು ಐ ಕೆನಾಟ್ ಯಾರಾದರೂ ಒಬ್ಬರು ಮಾಡಲಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಐ ನೀಡ್ ಟು ಸೇ ಸ್ಪೆಸಿಫಿಕ್ ನೇಮ್. ಯಾರಿಗಾರೊಬ್ಬರಿಗೆ ಯಾರಾದರೂ ಮಾಡಿ ಅಂದರೆ ಯಾರೂ ಮಾಡೋದಿಲ್ಲ, ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ. ಓಕೆ, ದಟ್ ಹ್ಯಾಪನ್ಸ್ ಇನ್ ಎ ಕ್ಲಾಸ್ ಎವ್ರಿ ಟೈಮ್. ಬಟ್ ಸ್ಪೆಸಿಫಿಕ್ಕಾಗಿ ಯಾರಿಗಾದ್ರೂ ಯಾವುದಾದ್ರೂ ಟಾಸ್ಕ್ ಕೊಟ್ಟಾಗ ಅದನ್ನು ಕಂಪ್ಲೀಟ್ ಮಾಡ್ತಾರೆ, ಯಾವುದಾದ್ರೂ ಒಂದು ಜಾಬ್ನ. ಸೊ ಹಾಗೆಯೇ, ಸೊ ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಸೆಂಟ್ರಲೈಸ್ಡ್ ಆಗಿರಬೇಕು. ಅಂದರೆ ಒಬ್ಬನ ಕೈಯಲ್ಲಿ ಎಲ್ಲ ಪವರ್ ಇರಬೇಕು. ಆ ಡಿಪಾರ್ಟ್ಮೆಂಟ್ ಕೈಯಲ್ಲಿ ಎಲ್ಲ, ಆ ಡಿಪಾರ್ಟ್ಮೆಂಟು ಎಲ್ಲದನ್ನು ಕಂಟ್ರೋಲ್ ಮಾಡಬೇಕು, ರಿಲೇಟೆಡ್ ಫೈನಾನ್ಸ್ ಎವ್ರಿಥಿಂಗ್ನ. ಓಕೆ, ಸೊ ಇಲ್ಲಿ ಯೂಶಲಿ ಎವ್ರಿವೇರ್ ಇಟ್ ವಿಲ್ ಬಿ ಸೆಂಟ್ರಲೈಸ್ಡ್. ವಿಲ್ ಬಿ ಒಂದು ಡಿಪಾರ್ಟ್ಮೆಂಟ್ ಸ್ಪೆಸಿಫಿಕ್ಕಾಗಿ ಅವರು ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಫೈನಾನ್ಸ್ನ ಕಂಟ್ರೋಲ್ ಮಾಡ್ತಾರೆ. ನೆಕ್ಸ್ಟ್, ಕ್ಲಿಯರ್ಲಿ ಡಿಫೈನಿಂಗ್ ದ ರೋಲ್ಸ್ ಆಫ್ ಎ ಡಿಫ್ರೆಂಟ್ ಫೈನಾನ್ಷಿಯಲ್ ಎಕ್ಸಿಕ್ಯೂಟಿವ್ಸ್ ಅಂತ. ಇನ್ನೊಂದೇನೆಂದರೆ, ಸೆಂಟ್ರಲೈಸ್ ಮಾಡೋದ್ರಿಂದ ಏನಾಗುತ್ತೆ, ವೆರಿ ಇಂಪಾರ್ಟೆಂಟ್. ದ ಡಿಸಿಷನ್ಸ್ ವಾಟ್ ಎವರ್ ಇಟ್ ವಿಲ್ ಟೇಕ್, ಇಟ್ ವಿಲ್ ಬಿ ವೆರಿ ಕ್ರೂಷಿಯಲ್. ನಾನು ಹೇಳಿದ್ನಲ್ಲ, ಫೈನಾನ್ಸಿಂಗ್ ಡಿಸಿಷನು, ಇನ್ವೆಸ್ಟ್ಮೆಂಟ್ ಡಿಸಿಷನು, ಡಿವಿಡೆಂಡ್ ಡಿಸಿಷನ್ಸು. whenever we need a money, whether we need to raise in the form of equity or in the preference share or a debenture, or whether we need to go for a, I said in the investment decisions, ನಾನು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಏನು, ನಿಮಗೆ 2 ಕಂಪ್ನಿ ಮೊಬೈಲಲ್ಲಿ ಯಾವ್ದು ತೊಗೋಬೇಕು, ಒಂದು ತೊಗೊಂಡ್ಮೇಲೆ ಇನ್ನೊಂದು ತೊಗೊಳಕ್ಕಾಗಲ್ಲ. ಯು ಆಲ್ರೆಡಿ ಪರ್ಚೇಸ್ ಎ ಮೊಬೈಲ್, ದೆನ್ ಯು ಕೆನಾಟ್ ಗೋ ಫಾರ್ ಎ ಸೆಕೆಂಡ್ ಮೊಬೈಲ್. ಓಕೆ, ಸೊ ಅದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಹೇಳ್ತೀವಿ. ಸೊ ಈ ಥರ ಕ್ರೂಷಿಯಲ್ ಡಿಸಿಷನ್ಸ್ನೆಲ್ಲ ತೊಗೋಬೇಕಾಗಿರೋದ್ರಿಂದ, ಸೊ ಇಟ್ ಈಸ್ ಬೆಟರ್ ಟು ಬಿ ಫಾರ್ ದ ಗ್ರೋತ್ ಆಫ್ ದ ಫಾರ್ಮ್, ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಶುಡ್ ಆಲ್ವೇಸ್ ಬಿ ಸೆಂಟ್ರಲೈಸ್ಡ್. ಆ್ಯಂಡ್ ಸೆಂಟ್ರಲೈಸ್ ಆದರೆ ಮಾತ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫಂಕ್ಷನ್ ಮಾಡಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್, ಸೆಕೆಂಡ್ ಸ್ಟೆಪ್ ಇಸ್ ಕ್ಲಿಯರ್ಲಿ ಡಿಫೈನಿಂಗ್ ದ ರೋಲ್ಸ್ ಆಫ್ ಡಿಫ್ರೆಂಟ್ ಫೈನಾನ್ಷಿಯಲ್ ಎಕ್ಸಿಕ್ಯೂಟಿವ್ಸ್. ಸೊ ಡಿಪಾರ್ಟ್ಮೆಂಟ್ ಆಯಿತು, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ನ ಹೇಗೆ ಫ್ರೇಮ್ ಮಾಡ್ತಾರೆ, ಯಾರು ಯಾವ ಕೆಲಸ ಮಾಡ್ತಾರೆ, ಅಕೌಂಟ್ಸ್ ಬುಕ್ ಯಾರು ಬರೀತಾರೆ, ಕಾಸ್ಟ್ ಅಕೌಂಟಿಂಗ್ ಬುಕ್ ಯಾರು ಬರೀತಾರೆ, ಫೈನಾನ್ಷಿಯಲ್ ರಿಪೋರ್ಟ್ ಯಾರು ಮಾಡ್ತಾರೆ, ಆಡಿಟಿಂಗ್ ಯಾರು ಮಾಡ್ತಾರೆ, ಡಿಸಿಷನ್ಸ್ನೇ ಯಾರು ತೊಗೊತಾರೆ, ಯಾರು ಮಾಡ್ತಾರೆ ಅಂತ. ಸೊ ದ್ಯಾಟ್ ವಿ ಕಮ್ಸ್ ಟು ಕ್ಲಿಯರ್ಲಿ ಡಿಫೈನಿಂಗ್ ದ ರೋಲ್ಸ್ ಆಫ್ ಎ ಡಿಫರೆಂಟ್ ಫೈನಾನ್ಷಿಯಲ್ ಎಕ್ಸಿಕ್ಯೂಟಿವ್ಸ್. ಸೊ ಹಿಯರ್ ದೀಸ್ ಆರ್ ದ ಯೂಶಲಿ, ಅಗೈನ್ ಕಮ್ ಬ್ಯಾಕ್ ಟು, ಇನ್ ಡಿಫೈನಿಂಗ್ ಡಿಪಾರ್ಟ್ಮೆಂಟ್, ಇಟ್ ಮೇ ಡಿಫರ್ ಫ್ರಮ್ ಕಂಪನಿ ಟು ಕಂಪನಿ, ಇಂಡಸ್ಟ್ರಿ ಟು ಇಂಡಸ್ಟ್ರಿ, ಸೆಕ್ಟಾರ್ ಟು ಸೆಕ್ಟಾರ್. ಸೊ ಇವಾಗ ಸ್ಮಾಲ್ ಸ್ಕೇಲ್ ಕಂಪ್ನಿ ಅಂದರೆ ಏನಾಗುತ್ತೆ, ಈಗ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂದರೆ ಓನರೇ ಫೈನಾನ್ಸರಾಗಿ ವರ್ಕ್ ಮಾಡ್ತಾನೆ, ಅವನ ಕೈಯಲ್ಲಿ ಎಲ್ಲ ಫೈನಾನ್ಸ್ನ ಫುಲ್ ಕಂಟ್ರೋಲ್ ಇಟ್ಕೊತಾನೆ. ಅಕೌಂಟೆಂಟ್ ಇರ್ತಾನೆ, ಬಟ್ ಸ್ಟಿಲ್ ಹಿ ವಿಲ್ ಬಿ ದ ಹೆಡ್ ಆಫ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಆರ್ ಹಿ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಮೋಸ್ಟ್ ಆಫ್ ದ ಥಿಂಗ್ ಫೈನಾನ್ಷಿಯಲ್ ಡಿಸಿಷನ್ಸ್. ಓಕೆ, ಬಟ್ ಆದರೆ ಮಿಡ್ಲ್ ಸ್ಕೇಲಲ್ಲಿ ಏನಾಗುತ್ತೆ, ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಫೈನಾನ್ಷಿಯಲ್ ಎಕ್ಸಿಕ್ಯೂಟಿವ್ಸ್ ಅಥವಾ ಸೀನಿಯರ್ ಪೀಪಲ್ಸ್ ಯಾರಿದ್ದಾರೆ, ಲಾಯಲ್ಟಿ ಪೀಪಲ್ಸ್, ಅಂಥವ್ರಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಇನ್ಚಾರ್ಜ್ನ ಕೊಡುವಂಥದ್ದು. ಸೊ ಮತ್ತು ಏನಾಗುತ್ತೆ, ಈ ಫೈನಾನ್ಷಿಯಲ್ ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ಸ್ ಏನಿದೆ, ದ್ಯಾಟ್ ವಿಲ್ ಬಿ ಅಗೇನ್ ಡಿಪೆಂಡ್ ಆನ್ ದ ಟೈಪ್ ಆಫ್ ದ ಬಿಸ್ನೆಸ್. ನಾನು ಹೇಳಿದೆ, ಈಗ ಬ್ಯಾಂಕಿಂಗ್ ಬಿಸ್ನೆಸ್ ಆದರೆ ಏನಾಗುತ್ತೆ, ಮ್ಯಾನೇಜರ್ ಇರ್ತಾರೆ, ಕ್ಲರ್ಕ್ ಇರ್ತಾರೆ, ಕ್ಯಾಶಿಯರ್ ಇರ್ತಾರೆ, ಇದು ಈ ರೀತಿಯಾಗಿ ಬರುತ್ತೆ. ಆಯಿತಾ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆದಾಗ ಏನಾಗುತ್ತೆ, ಅದು ಈ ರೀತಿ ಬರುತ್ತೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್, ಮ್ಯಾನೇಜಿಂಗ್ ಡೈರೆಕ್ಟರ್ಸ್, ಜಾಯಿಂಟ್ ಸ್ಟಾಕ್ ಕಂಪ್ನೀಸ್ ಆದರೆ ಪ್ರೊಡಕ್ಷನ್ ಮ್ಯಾನೇಜರು, HR ಮ್ಯಾನೇಜರು, ಫೈನಾನ್ಸ್ ಮ್ಯಾನೇಜರು, ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಬರುತ್ತೆ. ಇದು ಜಾಯಿಂಟ್ ಸ್ಟಾಕ್ ಕಂಪ್ನೀಸಲ್ಲಿ ಬರುತ್ತೆ. ಬಟ್ ಯೂಶಲಿ
ಒನ್ ಆರ್ ಅನದರ್ ವೇ ಮೋಸ್ಟ್ ಆಫ್ ದ ಇನ್ಸ್ಟಿಟ್ಯೂಷನ್ ವಿಲ್ ಫಾಲೋ ಸಿಮಿಲರ್ ಸ್ಟ್ರಕ್ಚರ್ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಸಿಮಿಲರ್ ಸ್ಟ್ರಕ್ಚರ್ನ ಫಾಲೋ ಮಾಡ್ತಾರೆ ಅಂತ. ಸೊ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ದ ಪ್ರಾಡಕ್ಟ್, ಫೈನಾನ್ಸಾ, ಇನ್ಶೂರೆನ್ಸಾ, ಬ್ಯಾಂಕಿಂಗ್ ಪ್ರಾಡಕ್ಟಾ ಅಥವಾ ರಿಯಲ್ ಎಸ್ಟೇಟಾ, ಓಕೆ, ಕೋಆಪ್ರೇಟಿವ್ ಸೊಸೈಟಿನ, ನಾನ್ ಬ್ಯಾಂಕಿಂಗ್ ಕಂಪ್ನೀಸ್ನ, ಅಥವಾ ಪೋಸ್ಟ್ ಆಫೀಸಾ, ಅಥವಾ ಬೇರೆ ಇನ್ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದಾಗ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಾ, ಹಾಸ್ಪಿಟಲ್ಲ, ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿನ, ಶಿಪ್ಪಿಂಗ್ ಕಂಪ್ನಿನ. ಓಕೆ, ಸೊ ಅಂದರೆ ಎಗೇನ್ ಡಿಪೆಂಡ್ ಆನ್ ದ ಟೈಪ್ ಆಫ್ ದ ಆರ್ಗನೈಸೇಷನ್, ಟೈಪ್ ಆಫ್ ದ ಪ್ರಾಡಕ್ಟ್, ನೇಚರ್ ಆಫ್ ದ ಪ್ರಾಡಕ್ಟ್, ನೇಚರ್ ಆಫ್ ದ ಆರ್ಗನೈಸೇಷನ್ ಮೇಲೆ ಫೈನಾನ್ಷಿಯಲ್ ಸ್ಟ್ರಕ್ಚರು ಡಿಫ್ರೆಂಟಾಗಿರುತ್ತೆ. ನಾವು ಹೀಗೇ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋಲ್ಲ. ಇದೇ ಸ್ಟ್ರಕ್ಚರ್ ನಾನೇನು ತೋರಿಸಿದ್ದೀನಲ್ಲ ಈ ಸ್ಟ್ರಕ್ಚರೇ ಫಾಲೋ ಮಾಡ್ತಾರೆ ಅಂತ ನಾವು ಹೇಳಲಿಕ್ಕೆ ಬರೋಲ್ಲ. ಸ್ಟ್ರಕ್ಚರ್ ಮೇ ಡಿಫರ್. ಓಕೆ, ಸೊ ಯೂಶ್ವಲಿ ಸಿಮಿಲರ್ ಈ ಸ್ಟ್ರಕ್ಚರ್ನ ತುಂಬ ಮ್ಯಾಕ್ಸಿಮಮ್ ಆರ್ಗನೈಸೇಷನಲ್ಲಿ ಫಾಲೋ ಮಾಡ್ತಾರೆ. ಸೊ ಫಸ್ಟ್ ಇಟ್ ವಿಲ್ ಬಿ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್, ದೆನ್ ಮ್ಯಾನೇಜಿಂಗ್ ಡೈರೆಕ್ಟರ್, ಅವ್ರಿಗೆ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್, ಪರ್ಸ್ನಲ್ ಮ್ಯಾನೇಜರ್, ಫೈನಾನ್ಸ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್. ಸೊ ಫೈನಾನ್ಸ್ ಮ್ಯಾನೇಜರ್ ಕೆಳಗಡೆ ಫೈನಾನ್ಸ್ ಕಂಟ್ರೋಲರ್ ಮತ್ತು ಟ್ರೆಷರರ್ ಅಂತ ಇರ್ತಾರೆ. ಓಕೆ, ಸೊ ಕಮ್ ಬ್ಯಾಕ್ ಟು ಬೋರ್ಡ್ ಆಫ್ ಡೈರೆಕ್ಟರ್ಸ್. ಏನು ಬೋರ್ಡ್ ಆಫ್ ಡೈರೆಕ್ಟರ್ಸ್, ಯಾರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿ ಅಪಾಯಿಂಟ್ ಆಗಿರ್ತಾರೆ, ದೇ ವಿಲ್ ಬಿ ಇನ್ಚಾರ್ಜ್ ಫಾರ್ ಡಿಸಿಷನ್ ಮೇಕಿಂಗ್ ಪವರ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗಲ್ಲೇ ಎಲ್ಲ ಡಿಸಿಷನ್ಸ್ ಆಗುವಂಥದ್ದು. ವೆದರ್ ವಿ ನೀಡ್ ಟು ರೈಸ್ ಎ ಮನಿ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್, ಆರ್ ಎಫ್ ಪ್ರಿಫರೆನ್ಸ್ ಶೇರ್, ಆರ್ ಎ ಡಿಬೆಂಚರ್, ವಾಟ್ ಕಾಂಬಿನೇಷನ್, ಆ್ಯಂಡ್ ವೈ ವಿ ನೀಡ್ ದಿಸ್ ಮನಿ, ವೆದರ್ ವಿ ನೀಡ್ ಟು ಅಕ್ಸೆಪ್ಟ್ ದಿಸ್ ಪ್ರಾಜೆಕ್ಟ್ ಆರ್ ಎ ನಾಟ್. ಅಂದರೆ ಏನು ಹೊಸ ಬ್ರ್ಯಾಂಚ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು, ಅಥವಾ ನಾನು ಹೇಳಿದ್ನಲ್ಲ ಈಗ ಫಾರ್ ಎಕ್ಸಾಂಪಲ್ ಟ್ಯಾಟೋ ನ್ಯಾನೋಕರ್ ಇಂಟ್ರೊಡ್ಯೂಸ್ ಮಾಡೋದು ಬೇಕಾದರೆ ಈ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಓಕೆ, ಸೊ ಅದು ಅಕ್ಸೆಪ್ಟ್ ಆದಮೇಲೆ ಅದನ್ನು ಹೇಗೆ ಫೈನಾನ್ಸ್ ಮಾಡೋದು ಅನ್ನೋ ಡಿಸಿಷನ್ಸ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿದಾಗ, ಯಾವುದು ಬೆಟರ್ ಅಂತ ಹೇಳಿದಾಗ, ಅಥವಾ ಯಾವುದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಪ್ಕೊತಾರೆ, ಮೆಜಾರಿಟಿ ಯಾವುದು ಹೇಳ್ತಾರೆ. ಸೊ ಡಿಸಿಷನ್ ಮೇಕಿಂಗ್ ಪವರ್ ಆಲ್ವೇಸ್ ಇಟ್ ವಿಲ್ ವೆಸ್ಟ್ ವಿತ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. After that it will come back to the managing director. So he will be the CEO or a managing director after that. But most of the time ಏನಾಗುತ್ತೆ ಅಂದರೆ board of directors will be go with the managing director's opinion. So he will be the but it will be means the task of decision making has been delegated to the managing director. So he will take a decision making power, he will be having a decision making power, and after that he will take a decision related to finance. Okay, and then it will be managed to it will be ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಳಗಡೆ ನಮಗೆ ಬೇರೆ ಡಿಪಾರ್ಟ್ಮೆಂಟ್ ಬೇಡ, ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬರ್ತೀವಿ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸು, ಮ್ಯಾನೇಜಿಂಗ್ ಡೈರೆಕ್ಟರ್ಸು, ಅವರ ಕೆಳಗಡೆ ಫೈನಾನ್ಸ್ ಮ್ಯಾನೇಜರ್. ಅವನು ಏನು ಮಾಡಬೇಕು, ಅವನೇನು ಫಂಕ್ಷನ್ ಮಾಡ್ತಾನೆ, ಅವನೇನು ಮಾಡ್ತಾನೆ ಫೈನಾನ್ಸ್ ಫಂಕ್ಷನ್ ಅನ್ನೋದನ್ನು ನಾನು ರೋಲ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜರಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಅಂದರೆ ಏನೇನೆಲ್ಲ ಕೆಲಸ ಮಾಡ್ತಾನೆ ರೋಲ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜರಲ್ಲಿ ನಾನು 2 ಕ್ಲಾಸಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ್ಯಾವುದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಮಾಡೋದು, ವರ್ಕಿಂಗ್ ಕ್ಯಾಪಿಟಲು, ಪ್ರಾಫಿಟ್ ಪ್ಲ್ಯಾನಿಂಗು, ವೆಲ್ತ್ ಮ್ಯಾಕ್ಸಿಮೈಸೇಷನು, ಲೀಗಲ್ ರೆಸ್ಪಾನ್ಸಿಬಿಲಿಟಿ, ಫೈನಾನ್ಸ್ ಕಂಟ್ರೋಲು, ಡಿಟರ್ಮಿನೇಷನ್ ಸೋರ್ಸಸ್ ಆಫ್ ಫೈನಾನ್ಸ್, ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಇದೆಲ್ಲನೂ ಕೂಡ ಮೆನಿ ನಂಬರ್ ಆಫ್ I said. So those are the responsibilities for the financial manager. Then next come back to what the will be doing. Role of finance. So I have explained the role of finance manager ಏನು ಮಾಡ್ತಾರೆ ಅಂತಲೇ ಹೇಳಿದ್ದೀನಿ. ನೆಕ್ಸ್ಟ್ ಕಮ್ ಬ್ಯಾಕ್ ಟು ರೋಲ್ ಆಫ್ ಫೈನಾನ್ಸ್ ಕಂಟ್ರೋಲರ್. ಸೊ ಫೈನಾನ್ಸ್ ಮ್ಯಾನೇಜರ್ ಕೆಳಗಡೆ ವರ್ಕ್ ಮಾಡುವಂಥ ಫೈನಾನ್ಸ್ ಕಂಟ್ರೋಲರು ಏನು ಮಾಡ್ತಾನೆ, ಅವನು ಏನು ಕೆಲಸ ಮಾಡ್ತಾನೆ ಬಿಸ್ನೆಸ್ಸಲ್ಲಿ ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಂತ. ಸೊ ಆ್ಯಸ್ ಎ ಕಂಟ್ರೋಲರ್ ಹಿ ವಿಲ್ ಬಿ ಕಂಟ್ರೋಲಿಂಗ್ ದ ಫಂಡ್ಸ್. ಕಂಟ್ರೋಲ್ ಅಂದರೆ ಏನು, ಸಿ ಟು ದಟ್ ಎವ್ರಿಥಿಂಗ್ ಶುಡ್ ಗೋ ಆನ್ ಅಕಾರ್ಡಿಂಗ್ ಟು ದ ಥಿಂಗ್ ಅಂತ. ಈಗ ಎಲ್ಲ ನಾವು ಪ್ಲ್ಯಾನ್ ಮಾಡಿರೋ ಪ್ರಕಾರ ಆಗ್ತಿದೆಯಾ ಅನ್ನೋದನ್ನು ನೋಡೋದೇ ನಾವು ಕಂಟ್ರೋಲರ್ ಅಂತ ಹೇಳುವಂಥದ್ದು. ಸೊ ದ್ಯಾಟ್ ಹಿ ವಿಲ್ ಡು. ಅದರ್ ದೆನ್ ದಟ್ ವಾಟ್ ಹಿ ಎಲ್ಸ್ ಡು ಅಂತ ಜನರಲ್ ಅಕೌಂಟಿಂಗ್ ಎಲ್ಲ ಮ್ಯಾನೇಜ್ ಮಾಡುವಂಥದ್ದು, ಕಾಸ್ಟ್ ಅಕೌಂಟಿಂಗ್ ಬರುತ್ತೆ, ಕಾಸ್ಟ್ ಅಕೌಂಟಿಂಗ್ ಎಲ್ಲ ಮಾಡುವಂಥದ್ದು. ಮತ್ತು ಪ್ರಾವಿಷನ್ ಆಫ್ ಇನ್ಫಾರ್ಮೇಷನ್. ಏನು ಪ್ರಾವಿಷನ್ ಆಫ್ ಇನ್ಫಾರ್ಮೇಷನ್ ಅಂದರೆ ಯಾವಾಗ ಡಿಪಾರ್ಟ್ಮೆಂಟ್ ಕೇಳುತ್ತೆ, ಯಾವಾಗ ಡಿಪಾರ್ಟ್ಮೆಂಟ್ನ ಇನ್ಫಾರ್ಮೇಷನ್ ಕೇಳ್ತಾರೆ ರಿಲೇಟೆಡ್ ಅಕೌಂಟ್ಸ್ ಏನಾದರೂ ಇನ್ಫಾರ್ಮೇಷನ್ ಕೇಳಿದಾಗ ಅಥವಾ ಫೈನಾನ್ಷಿಯಲ್ ಪಾಲಿಸೀಸ್ ಫ್ರೇಮ್ ಮಾಡಬೇಕಾದ್ರೆ ಏನಾದ್ರು ಇನ್ಫಾರ್ಮೇಷನ್ ಬೇಕಾದರೆ ಆ ಇನ್ಫಾರ್ಮೇಷನ್ನ ಕೊಡುವಂಥದ್ದು ಕಂಟ್ರೋಲು, ಫೈನಾನ್ಸ್ ಕಂಟ್ರೋಲು. ನೆಕ್ಸ್ಟ್ ಅದಾದಮೇಲೆ ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ರಿಪೋರ್ಟ್, ಫೈನಲ್ ಅಕೌಂಟ್ಸ್, ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲ ಪ್ರಿಪೇರ್ ಮಾಡೋವಂಥದ್ದು. ಡೈರೆಕ್ಷನ್ ಆಫ್ ಇಂಟರ್ನಲ್ ಆಡಿಟಿಂಗ್ ಅಂತಂದರೆ ಆಡಿಟಿಂಗ್ ಅಂದರೆ ಎವ್ರಿ ಬುಕ್ ಆಫ್ ಅಕೌಂಟ್ಸಲ್ಲಿ ಏನೆಲ್ಲ ನಾವು ಪ್ರಿಪೇರ್ ಮಾಡಿದ್ದೀವಿ ಆ ಎಲ್ಲದಕ್ಕೂ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಬೇಕು. ನಾವು ಪರ್ಚೇಸ್ ಮಾಡಿದ್ದೀನಿ ಅಂದರೆ ಪರ್ಚೇಸಿಗೆ ಸ್ಲಿಪ್ ಬೇಕು, ಸ್ಯಾಲ್ರಿ ಕೊಟ್ಟಿದ್ದೀವಿ ಅಂದರೆ ಸ್ಯಾಲ್ರಿಗೆ ಸ್ಲಿಪ್ ಬೇಕು.
ಅದನ್ನು ನಾವು ಆಡಿಟಿಂಗ್ ಅಂತ ಹೇಳ್ತೇವೆ. ಸೊ ಇಂಟರ್ನಲ್ ಆಡಿಟಿಂಗ್ ಇಂಟರ್ನಲ್ ಆಡಿಟಿಂಗ್ ಆಗೋದಕ್ಕೆ ಡೈರೆಕ್ಷನ್ಸ್ ಎಲ್ಲ ಫೈನಾನ್ಸ್ ಕಂಟ್ರೋಲರ್ ಮಾಡ್ತಾನೆ. ಬಜೆಟರಿ ಕಂಟ್ರೋಲ್, ಇನ್ವೆಂಟ್ರಿ ಕಂಟ್ರೋಲ್ ಅಂತಿದೆ. ಬಜೆಟರಿ ಕಂಟ್ರೋಲ್ ಅಂದರೆ ಬಜೆಟ್ ಪ್ಲ್ಯಾನ್ ಮಾಡೋದಷ್ಟೇ. ಎಷ್ಟು ದುಡ್ಡಿದೆ, ಈಗ ಬಜೆಟ್ ಅನೌನ್ಸ್ ಮಾಡ್ತಾರೆ, ನನ್ನ ಹತ್ರ 1000 ರೂಪಾಯಿ ಇದೆ, 1000 ರೂಪಾಯಿ ನಾನು ಹೇಗೆ ಖರ್ಚು ಮಾಡ್ತೇನೆ ಅನ್ನೋದನ್ನು ನಾವು ಬಜೆಟ್ ಅಂತ ಹೇಳ್ತೀವಿ, ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಇನ್ವೆಂಟರಿ ಕಂಟ್ರೋಲ್ ಅಂದರೆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡುವಂಥದ್ದು. ಏಕೆಂದರೆ ಏನಾಗುತ್ತೆ, ನಾವು ತಂದಿದ್ದ ದುಡ್ಡು ಕ್ಯಾಶ್ ವಿಲ್ ಕನ್ವರ್ಟ್ ಇಂಟು ರಾ ಮೆಟೀರಿಯಲ್ ವಿಲ್ ಕನ್ವರ್ಟ್ ಇಂಟು ಸೆಮಿ ಫಿನಿಶ್ ವಿಲ್ ಕನ್ವರ್ಟ್ ಇಂಟು ಫಿನಿಶ್ ಗೂಡ್ಸ್. ಸೊ ಫಿನಿಶ್ ಗೂಡ್ಸ್ ವಿಲ್ ಬಿ ನೀಡ್ ಟು ಕನ್ವರ್ಟೆಡ್ ಇಂಟು ಕ್ಯಾಶ್. ಆ ಸೆಮಿ ಫಿನಿಶ್ ಮತ್ತು ಕ್ಯಾಶ್ ಆಗಿ ಕಂಟ್ರೋಲ್ ಆಗಬೇಕು. ಸೊ ದಟ್ಸ್ ವೈ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಕಂಟ್ರೋಲಿಂಗ್ ದಟ್ ಇನ್ವೆಂಟರಿ ಅಂದರೆ ಜಾಸ್ತಿ ಆಗ್ದಲೇ ಇರೋ ಹಾಗೆ, ಸ್ಟಾಕು ಮೆಟೀರಿಯಲ್ ಜಾಸ್ತಿ ಇರ್ದಲೇ ಇರೋ ಹಾಗೆ. ನೆಕ್ಸ್ಟ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್, ಟ್ಯಾಕ್ಸ್ ಪೇಮೆಂಟು, ಟ್ಯಾಕ್ಸ್ ಡೀಟೇಲ್ಸ್ ಎಲ್ಲ, ಟ್ಯಾಕ್ಸ್ ಫೈಲಿಂಗಿಗೆ ಏನೇನೆಲ್ಲ ಮ್ಯಾನೇಜ್ ಮಾಡಬೇಕು ಅದನ್ನೆಲ್ಲ. ಪ್ರೊಟೆಕ್ಟಿಂಗ್ ಆಸೆಟ್ ಥ್ರೂ ಇಂಟರ್ನಲ್ ಕಂಟ್ರೋಲ್ ಅಂತ, ಆಸೆಟ್ಸ್ನೆಲ್ಲ ಕಂಟ್ರೋಲ್ ಮಾಡುವಂಥದ್ದು ಕೂಡ ಈ ಕಂಟ್ರೋಲರ್ ಹಿ ವಿಲ್ ಬಿ ಡೂಯಿಂಗ್. ಆ್ಯಂಡ್ ಸೂಪರ್ವಿಷನ್ ಆ್ಯಂಡ್ ಕೋರ್ಡಿನೇಷನ್ ವಿತ್ ದ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ದ ಗೌರ್ಮೆಂಟ್ ರಿಪೋರ್ಟ್ಸ್ ಅಂತ, ಯಾವ್ಯಾವುದೆಲ್ಲ ರಿಪೋರ್ಟ್ಸ್ನೆಲ್ಲ ನಾವು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಬೇಕು ಅದನ್ನೆಲ್ಲ ಕೂಡ ನೋಡ್ಕೊಳ್ಳೋವಂಥದ್ದು ಎಲ್ಲ ಮಾಡುವಂಥದ್ದು ಕೂಡ ಫೈನಾನ್ಸ್ ಕಂಟ್ರೋಲರ್ ಕೆಲಸ. ಸೊ ಇದಿಷ್ಟು ಕೂಡ ಆ್ಯಸ್ ಎ ಫೈನಾನ್ಸ್ ಕಂಟ್ರೋಲರ್ ಹಿ ಈಸ್ ಗೋಯಿಂಗ್ ಟು ಪರ್ಫಾರ್ಮ್. ನೆಕ್ಸ್ಟ್ ಕಮ್ ಬ್ಯಾಕ್ ಟು ಫಂಕ್ಷನ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಎ ಟ್ರೆಷರರ್. ಈ ಟ್ರೆಷರರ್ ಏನು ಮಾಡ್ತಾನೆ, ಫೈನಾನ್ಸ್ ಮ್ಯಾನೇಜರ್ ಕೆಳಗಡೆ ಕಂಟ್ರೋಲರ್ ಮತ್ತು ಟ್ರೆಷರರ್ ಇದ್ದಾರೆ. ಈ ಟ್ರೆಷರರ್ ಏನು ಮಾಡ್ತಾನೆ ಅಂತ, ಫೋರ್ಕಾಸ್ಟಿಂಗ್ ದ ಫೈನಾನ್ಷಿಯಲ್ ನೀಡ್ಸ್ ಆಫ್ ದ ಫರ್ಮ್. ನಮಗೆ ಎಷ್ಟು ದುಡ್ಡು ಬೇಕು, ಈ ತಿಂಗಳು ಸ್ಯಾಲ್ರಿ ಕೊಡೋಕ್ಕೆ, ಪರ್ಚೇಸ್ ಮಾಡೋಕ್ಕೆ ಎಷ್ಟು ಬೇಕೋ, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡೋಕ್ಕೆ ಎಷ್ಟು ಬೇಕೋ, ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋದಕ್ಕೆ ಎಷ್ಟು ಬೇಕೋ, ಸ್ಟೇಷ್ನರಿಗೆ ಎಷ್ಟು ಬೇಕೋ ಅದನ್ನು ಫೋರ್ಕಾಸ್ಟ್ ಮಾಡುವಂಥದ್ದು. ಅಡ್ಮಿನಿಸ್ಟ್ರೇಷನ್ ಆಫ್ ದ ಫ್ಲೋ ಆಫ್ ದ ಕ್ಯಾಶ್. ಸೊ ಈಚ್ ಡಿಪಾರ್ಟ್ಮೆಂಟಿಗೆ ನಾವು ಎಷ್ಟು ಕ್ಯಾಶ್ನ ಅಲೋಕೇಟ್ ಮಾಡ್ತೀವಿ ಅದನ್ನು ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಮೇಕಿಂಗ್ ಅಡಿಕ್ವೇಟ್ ಅರೇಂಜ್ಮೆಂಟ್ಸ್ ಫಾರ್ ಶಾರ್ಟ್ ಟರ್ಮ್ ಬೊರೋಯಿಂಗ್. ಸೊ ನಮಗೆ 1 ವರ್ಷಕ್ಕೆ ಅಥವಾ 6 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಅಥವಾ 2 ತಿಂಗಳಿಗೆ ಸಾಲ ಬೇಕು, ಅದನ್ನು ನಾನು ಎಲ್ಲಿಂದ ತರ್ತೇನೆ, ಹೇಗೆ ತರ್ತೇನೆ, ಓಕೆ, ಅರೇಂಜಿಂಗ್ ದಟ್ ಒನ್. ನೆಕ್ಸ್ಟ್ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್ಸ್ ಫಾರ್ ದ ಪ್ರಾವಿಷನ್ ಆಫ್ ಫೈನಾನ್ಸ್ ಟು ದ ವೇರಿಯಸ್ ಸೆಲೆಕ್ಷನ್ ಆಫ್ ದ ಬಿಸ್ನೆಸ್ ಅಂತ. ಸೆಕ್ಷನ್, ಅದು ಸೆಲೆಕ್ಷನ್ ಅಲ್ಲ, ವೇರಿಯಸ್ ಸೆಕ್ಷನ್ ಆಫ್ ದ ಬಿಸ್ನೆಸ್ ಅಂತ. ಸೊ ಏನು ಪ್ಲ್ಯಾನ್ ಆಗಿದೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು. ಓಕೆ, ಈಗ ಎಕ್ಸಾಮ್ ಈ ಡೇಟಿಗಿದೆ ಅಂತ ಹೇಳ್ತೀವಿ, ಅದು ಪ್ಲ್ಯಾನಿಂಗ್. ನೀವು ಹೋಗಿ ಎಕ್ಸಾಮ್ ಬರೆದ್ರೆ ಅದು ನಾವು ಎಕ್ಸಿಕ್ಯೂಟ್ ಅಂತ ಹೇಳ್ತೀವಿ. ಓಕೆ, ಸೊ ಪ್ಲ್ಯಾನ್ ಆಗಿದೆ, ಆ ಪ್ಲ್ಯಾನ್ ಏನಿದೆ ಆ ಪ್ಲ್ಯಾನ್ ಪ್ರಕಾರ ಪ್ರೋಗ್ರಾಮ್ನ ಮಾಡ್ತಾ ಹೋಗುವಂಥದ್ದು ಅಥವಾ ಡಿಪಾರ್ಟ್ಮೆಂಟ್ನ ನಡೆಸ್ಕೊತಾ ಹೋಗುವಂಥದ್ದು. ಪ್ರಾವಿಷನ್ ಆಫ್ ದ ಫೈನಾನ್ಸ್, ವೇರಿಯಸ್ ಸೆಕ್ಷನ್ಸ್ ಆಫ್ ದ ಬಿಸ್ನೆಸ್. ನೆಕ್ಸ್ಟ್ ಮ್ಯಾನೇಜಿಂಗ್ ಗ್ರಾಂಟಿಂಗ್ ಆಫ್ ಕ್ರೆಡಿಟ್ ಆ್ಯಂಡ್ ಕಲೆಕ್ಷನ್ ಆಫ್ ಡೆಬಿಟ್ಸ್ ಆಫ್ ದ ಫರ್ಮ್ ಅಂತ. ಈಗ ಎಷ್ಟು ತಿಂಗಳು ಗೂಡ್ಸ್ನ ಸಾಲಕ್ಕಂತ ಕೊಡ್ತೀರಾ, 1 ತಿಂಗಳು, 2 ತಿಂಗಳು, 3 ತಿಂಗಳು. ಓಕೆ, ಬಿಲ್ ಆಫ್ ಎಕ್ಸ್ಚೇಂಜ್ ಡ್ರಾ ಮಾಡೋದು ಎಲ್ಲರಿಗೂ ಗೊತ್ತಿದೆ. ಸೊ ಆ ಬಿಲ್ ಆಫ್ ಎಕ್ಸ್ಚೇಂಜ್ ಡ್ರಾ ಮಾಡಬೇಕಾದ್ರೆ ಎಷ್ಟು ತಿಂಗಳು ನೀವು ಎಷ್ಟು ತಿಂಗಳು ನೀವು ಟೈಮ್ ಕೊಡ್ತೀರಾ ಪೇಮೆಂಟ್ ಮಾಡೋದಕ್ಕೆ, ದಟ್ ಈಸ್ ಒನ್ ಥಿಂಗ್. ಕಲೆಕ್ಷನ್ ಆಫ್ ಡೆಬಿಟ್ಸ್, ದೆನ್ ಗ್ರಾಂಟಿಂಗ್ ಆಫ್ ಕ್ರೆಡಿಟ್, ಇದನ್ನು ನಾವು ಹೇಳೋದು. ಬಿಲ್ ಆಫ್ ಎಕ್ಸ್ಚೇಂಜ್ ಎಷ್ಟು ದಿನಕ್ಕೆ ಮಾಡಬೇಕು, ಅದನ್ನು ಹೇಗೆ ಕಲೆಕ್ಟ್ ಮಾಡ್ತೀರಾ, ದಟ್ ಕಮ್ಸ್ ಟು ದ ಫಂಕ್ಷನ್ ಆಫ್ ಟ್ರೆಷರರ್. ನೆಕ್ಸ್ಟ್ ಪ್ರೊಟೆಕ್ಟಿಂಗ್ ಎ ಫಂಡ್ಸ್ ಆ್ಯಂಡ್ ಸೆಕ್ಯೂರಿಟೀಸ್. ನಾಟ್ ಓನ್ಲಿ ಸೀಯಿಂಗ್ ದಟ್ ಬರೀ ಅರೇಂಜ್ ಮಾಡೋದಷ್ಟೇ ಅಲ್ಲ, ಸಿ ದಟ್ ಇಟ್ ಶುಡ್ ಬಿ ಯುಟಿಲೈಸ್ ಫಾರ್ ದ ಸೇಮ್ ಪರ್ಪಸ್. ಯಾವ ಪರ್ಪಸ್ಗೋಸ್ಕರ ದುಡ್ಡು ತಂದಿದ್ರೆ ಅದೇ ಪರ್ಪಸ್ಗೋಸ್ಕರ ಯೂಸ್ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ಪ್ರಾವಿಷನ್ ಆಫ್ ಇನ್ಶೂರೆನ್ಸ್ ಕವರೇಜ್ ಆಸ್ ಮೇ ಬಿ ರಿಕ್ವೈರ್ಡ್. ಸೊ ಇನ್ಶೂರೆನ್ಸ್ ಏನಾದರೂ ಬೇಕಂದರೆ ಅದನ್ನು ಇನ್ವೆಂಟ್ರಿ ಕಂಟ್ರೋಲರಿ ಏನಾದ್ರು ಬೇಕಂದರೆ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡುವಂಥದ್ದು. ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ ಜೊತೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದು ಅಂತ. ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದು ಅಂದರೆ ಯಾವ್ಯಾವ ರಿಪೋರ್ಟ್ ಯಾವ್ಯಾವಾಗ ಪೇ ಮಾಡಬೇಕು ಅಥವಾ ಯಾವುದಾದ್ರೂ ರಿಪೋರ್ಟ್ಸ್ನ ಕೇಳಿದಾಗ ಸಬ್ಮಿಟ್ ಮಾಡುವಂಥದ್ದು. ದಾಟ್ ವಿ ಕಾಲ್ ಇಟ್ ಅದನ್ನು ರಿಲೇಷನ್ ಅಂತಂದರೆ ಆ್ಯಸ್ ಎ ವೆನ್ ಎವರ್ ದ ರಿಕ್ವೈರ್ಮೆಂಟ್ ವಿಲ್ ಕಮ್. ಡಿಪಾರ್ಟ್ಮೆಂಟ್ಗೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೇಳ್ತಾರೆ, ಆ ಸ್ಟೇಟ್ಮೆಂಟ್ನ ಕೊಡಬೇಕಾಗತ್ತೆ. ಸೊ ಆ ಕೊಡೋ ಜವಾಬ್ದಾರಿ ವಿಲ್ ಬಿ that responsibility will be in the hands of the treasurer. Protect, okay, all these things, how to collect the fund and how to disperse the fund, ಎಲ್ಲ ಕೂಡ ಇದಿಷ್ಟು ಕೂಡ ದೀಸ್ ಆರ್ ದ ಫಂಕ್ಷನ್ಸ್. ಅವನ ಏನೋ ಟ್ರೆಷರರ್ ಅಂತ ಅಪಾಯಿಂಟ್ ಆದರೆ ಈ ಕೆಲಸಗಳನ್ನೆಲ್ಲ ಮಾಡಬೇಕು. ಕಂಟ್ರೋಲ್ ಅಂತ ಅಪಾಯಿಂಟ್ ಆದರೆ ಈ ಕೆಲಸಗಳನ್ನ ಮಾಡಬೇಕು. ಫೈನಾನ್ಸ್ ಮ್ಯಾನೇಜರ್ ಅಂತ ಈ ಕೆಲಸಗಳನ್ನ ಮಾಡಬೇಕು. ಆ್ಯಂಡ್ ಡಿಪಾರ್ಟ್ಮೆಂಟ್ ಹೇಗಿರಬೇಕು ಅನ್ನೋದನ್ನೆಲ್ಲ ಕೂಡ ಕ್ಲಿಯರ್ ಕಟ್ಟಾಗಿ ಡಿಫೈನ್ ಮಾಡುತ್ತೆ. Okay, so that's about the today class, all about organizing finance function, how finance department need to be function, ಅಥವಾ ಹೇಗಿರಬೇಕು, ಸ್ಟ್ರಕ್ಚರ್ ಹೇಗಿರಬೇಕು ಅನ್ನೋದನ್ನು. ಓಕೆ, ಥ್ಯಾಂಕ್ ಯು.